ಸಾಲ ವಸೂಲಿ ಮಾಡುವಂತಿಲ್ಲ ಎಲ್ಲ ಸಾಲಗಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. RBIನಿಂದ ರಾತ್ರೋರಾತ್ರಿ ಹೊಸ ರೂಲ್ಸ್ಗಳು ಜಾರಿಯಾಗಿದೆ. ಹಾಗೆ ಸರ್ಕಾರಿ ಸಂಘಗಳು ಹಾಗೂ ಗ್ರಾಮೀಣ ಬ್ಯಾಂಕ್ಗಳಿಗೆ ಸರ್ಕಾರದಿಂದ ಹೊಸ ರೂಲ್ಸ್ಗಳು ಜಾರಿಯಾಗಿದೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಸಾಲವನ್ನು ತಗೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ಎಷ್ಟು ಸಾವಿರ ರೂಪಾಯಿ ಸಾಲವನ್ನು ತಗೊಂಡಿದ್ದೀರಾ, ಯಾವ ಬ್ಯಾಂಕಿನಲ್ಲಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದೇಶದ ಎಲ್ಲ ಸಾಲಗಾರರಿಗೆ ಗುಡ್ ನ್ಯೂಸ್. ಯಾವುದೇ ಮೈಕ್ರೋ ಫಿನಾನ್ಸ್ ಅಥವಾ ಬ್ಯಾಂಕುಗಳಿಂದ ಹಾಗೂ ಯಾವುದೇ ಸಹಕಾರಿ ಬ್ಯಾಂಕುಗಳಿಂದ ಅಥವಾ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕುಗಳಿಂದ ಹಾಗೂ ಮೈಕ್ರೋ ಫಿನಾನ್ಸ್ಗಳು ಅಥವಾ ಸಂಘ ಸಂಸ್ಥೆಗಳು ಹೀಗೆ ಯಾವುದರಿಂದಲೂ ಕೂಡ ಸಾಲ ಪಡೆದ ಎಲ್ಲ ಸಾಲಗಾರರಿಗೆ ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBIನಿಂದ ಹೊಸ ಆದೇಶ ಜಾರಿ. ಇನ್ನು ಮುಂದೆ ಸಾಲ ವಸೂಲಾತಿ ಮಾಡುವಂತಿಲ್ಲ. ಹೌದು, ನೀವು ಕೇಳುತ್ತಿರುವುದು ನಿಜ. ಇನ್ನು ಮುಂದೆ ಸಾಲ ಮರುಪಾವತಿ ಪಡೆದುಕೊಳ್ಳಲು ಯಾವುದೇ ಏಜೆಂಟ್ಗಳು ಮನೆ ಮುಂದೆ ಬಂದು ಸಾಲ ಮರುಪಾವತಿ ಪಡೆಯುವಂತಿಲ್ಲ. ದೇಶದಲ್ಲಿ ಅತಿ ಹೆಚ್ಚು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ಹಾಗೂ ಮಹಿಳೆಯರಿಗೆ ಅಂತ ಸಾಕಷ್ಟು ಮೈಕ್ರೋ ಫಿನಾನ್ಸ್ಗಳು ಹಾಗೂ NBFCಗಳು ಜನರಿಗೆ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಕೊಟ್ಟು ಯಾವುದೇ ದಾಖಲೆಗಳು ಕೂಡ ಇಟ್ಟುಕೊಳ್ಳದೆ ಸಾಲ ಒದಗಿಸಿ ನಂತರ ಹಣ ವಸೂಲಾತಿಗಾಗಿ ಕಿರಿಕಿರಿ ಉಂಟು ಮಾಡಿ ಹಾಗೂ ಜನಸಾಮಾನ್ಯರಿಗೆ ಕಿರುಕುಳವನ್ನ ಕೊಡುವ ಘಟನೆಗಳು ನಾವು ಈ ಹಿಂದೆ ಸಾಕಷ್ಟು ಬಾರಿ ನೋಡಿದ್ದೇವೆ. ಈಗ ಬ್ಯಾಂಕ್ಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು. ಇನ್ಮುಂದೆ ಸಾಲ ವಸೂಲಾತಿ ಮಾಡುವಂತಿಲ್ಲ. ಹೌದು, ಇದೇನಪ್ಪ, ಸಾಲ ಕೊಟ್ಟವರು ಮರಳಿ ಸಾಲ ವಸೂಲಾತಿ ಮಾಡುವಂತಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಜಾರಿಗೆ ತಂದಿದ್ದು, ಮತ್ತೆ ಮರಳಿ ಕೊಡುವುದು ಹೇಗೆ ಹಣ ಪಡೆದುಕೊಳ್ಳುತ್ತಾರೆ, ಸಾಲ ಪಡೆದವರು ಹೇಗೆ ಮರಳಿ ಕಟ್ಟಬೇಕು. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಹೊಸ ನಿಯಮ ಜಾರಿಗೆ ತರಲಾಗಿದ್ದು, ದೇಶದಲ್ಲಿರುವ ಹಾಗೂ ನಮ್ಮ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಸಾಲಗಾರರು ಕೂಡ ರಿಸರ್ವ್ ಬ್ಯಾಂಕಿನಿಂದ ಅಂದರೆ RBIನಿಂದ ಹೊಸ ಗೈಡ್ಲೈನ್ಸ್ ಮತ್ತು ಹೊಸ ನಿಯಮ ಜಾರಿಗೆ ತಂದಿರುವುದು ಪ್ರತಿಯೊಬ್ಬರೂ ಕೂಡ ತಪ್ಪದೆ ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯಾಗಿದೆ. ಸಾಲಗಾರರಿಗೆ RBIನಿಂದ ಒಂದು ಹೊಸ ಗುಡ್ ನ್ಯೂಸ್ ನೀಡಿದೆ. ಬನ್ನಿ, ಹಾಗಿದ್ರೆ ನೀವು ಕೂಡ ಸಾಲ ಪಡೆದ ಸಾಲಗಾರರಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಮತ್ತು ಇಷ್ಟಕ್ಕೂ ಮರಳಿ ಕಟ್ಟುವುದು ಹೇಗೆ, ಸಾಲ ಕೊಟ್ಟವರು ವಸೂಲಾತಿ ಹೇಗೆ ಪಡೆದುಕೊಳ್ಳುತ್ತಾರೆ, ಅದನ್ನು ಹೇಗೆ ಮರುಪಾವತಿ ಮಾಡಬೇಕು, ಇಷ್ಟಕ್ಕೂ ಸಾಲಗಾರರಿಗೆ RBIನಿಂದ ಸಿಕ್ಕಿರುವ ಗುಡ್ ನ್ಯೂಸ್ ಆದರೂ ಏನು, ಜಾರಿಗೆ ಬಂದಿರುವ ಹೊಸ ನಿಯಮ ಆದರೂ ಏನು, ಈ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಹಾಗೂ ಸಾಲ ಪಡೆದಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಜಾರಿಗೆ ತಂದ ಹೊಸ ನಿಯಮವಾಗಿದ್ದು, ನೀವು ಸಾಲ ಪಡೆದ ಬ್ಯಾಂಕುಗಳಿಗೆ ತೋರಿಸಿ. ನಿಮಗೆ ಸಾಲ ವಸೂಲಾತಿ ಮಾಡಲು ಬಂದರೆ ಈ ವಿಡಿಯೋ ಅವರಿಗೂ ಕೂಡ ತೋರಿಸಿ. ಇನ್ಮುಂದೆ ಸಾಲ ವಸೂಲಾತಿ ಹೆಸರಿನಲ್ಲಿ ಬ್ಯಾಂಕುಗಳು ಅಥವಾ ಅವುಗಳ ಏಜೆಂಟ್ಗಳು ಗ್ರಾಹಕರನ್ನ ಬೆದರಿಸಲು ಸಾಧ್ಯವಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಮತ್ತು ಹೌಸಿಂಗ್ ಫಿನಾನ್ಸ್ ಕಂಪನಿಗಳಿಗಾಗಿ ಸಾಲ ವಸೂಲಾತಿಗೆ ಸಂಬಂಧಿಸಿದ ಹೊಸ 2 ನಿಯಮಗಳನ್ನು ಹೊರಡಿಸಿದೆ. ಹೊಸ ನಿಯಮಗಳ ಪ್ರಕಾರ ಏಜೆಂಟ್ ಮಾಡುವ ಪ್ರತಿ ಕರೆಯ ರೆಕಾರ್ಡ್ ಆಗಬೇಕು ಮತ್ತು ಗ್ರಾಹಕರೊಂದಿಗೆ ಸಭ್ಯತೆಯಿಂದ ವರ್ತಿಸಬೇಕು. ವಿಶೇಷವೆಂದರೆ ಮನೆಯಲ್ಲಿ ಸಾವು, ಮದುವೆ ಅಥವಾ ಹಬ್ಬಗಳಂತಹ ಸಂದರ್ಭಗಳಲ್ಲಿ ವಸೂಲಾತಿಗಾಗಿ ಫೋನ್ ಮಾಡುವುದು ಅಥವಾ ಮನೆಗೆ ಹೋಗುವುದನ್ನು ನಿಷೇಧಿಸಲಾಗಿದೆ. ಈ ನಿಯಮಗಳು ಈ ವರ್ಷದ ಜುಲೈ 1ರಿಂದ ಜಾರಿಗೆ ಬರಲಿದೆ. RBIನ ಪ್ರಮುಖ ಬದಲಾವಣೆಗಳು: ಕಾಲ್ ರೆಕಾರ್ಡಿಂಗ್, ಗ್ರಾಹಕರಿಗೆ ಮಾಡುವ ಪ್ರತಿಯೊಂದು ಕರೆಯನ್ನ ರೆಕಾರ್ಡ್ ಮಾಡಬೇಕು. ವಿವಾದ ಉಂಟಾದಾಗ ಇದು ಸಾಕ್ಷಿಯಾಗಿ ಬಳಕೆಯಾಗುತ್ತದೆ. ಸಭ್ಯ ವರ್ತನೆ, ಏಜೆಂಟ್ಗಳು ಅವಾಚ್ಯ ಶಬ್ದಗಳ ಬಳಕೆ ಅಥವಾ ಅಸಭ್ಯವಾಗಿ ವರ್ತಿಸುವಂತಿಲ್ಲ. ತರಬೇತಿ ಕಡ್ಡಾಯ, ರಿಕವರಿ ಏಜೆಂಟ್ಗಳು ಇನ್ಮುಂದೆ IIBFನಿಂದ ವೃತ್ತಿಪರ ತರಬೇತಿ ಪಡೆಯುವುದು ಕಡ್ಡಾಯ. ಸಮಯದ ಮಿತಿ, ಸಂಜೆ 7 ಗಂಟೆಯ ನಂತರ ಗ್ರಾಹಕರಿಗೆ ಫೋನ್ ಮಾಡುವಂತಿಲ್ಲ. ವಿಶೇಷ ಸಂದರ್ಭಗಳ ಗಮನ, ಮನೆಯಲ್ಲಿ ಸಾವು ಸಂಭವಿಸಿದಾಗ, ಮದುವೆ ಅಥವಾ ಹಬ್ಬಗಳ ಸಂದರ್ಭದಲ್ಲಿ ವಸೂಲಾತಿಗಾಗಿ ಒತ್ತಡ ಹೇರುವಂತಿಲ್ಲ. ಹಿನ್ನೆಲೆ ತಪಾಸಣೆ, ಏಜೆಂಟ್ಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮೊದಲು ಬ್ಯಾಂಕುಗಳು ಅವರ ಹಿನ್ನೆಲೆಯನ್ನು ಕಡ್ಡಾಯವಾಗಿ ಪರಿಶೀಲಿಸಬೇಕು. ಡೇಟಾ ಸುರಕ್ಷತೆ, ಗ್ರಾಹಕರ ಖಾಸಗಿ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳಬಾರದು. ಬ್ಯಾಂಕುಗಳೇ ನೇರ ಹೊಣೆ, ಏಜೆಂಟ್ಗಳು ಮಾಡುವ ತಪ್ಪುಗಳಿಗೆ ಅಥವಾ ಅವರ ಅಸಭ್ಯ ವರ್ತನೆಗೆ ಬ್ಯಾಂಕುಗಳೇ ನೇರ ಜವಾಬ್ದಾರರಾಗಿರುತ್ತಾರೆ ಎಂದು RBI ಸ್ಪಷ್ಟಪಡಿಸಿದೆ. ಒಂದು ವೇಳೆ ಗ್ರಾಹಕರಿಗೆ ತಪ್ಪು ಮಾಹಿತಿ ನೀಡಿ ಸ್ಕೀಮ್ಗಳನ್ನು ಮಾರಾಟ ಮಾಡಿದರೆ ಪೂರ್ಣ ಹಣವನ್ನು ರೀಫಂಡ್ ಮಾಡಲಾಗುತ್ತದೆ. ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರುವ ಸಾಲಗಳ ವಿಷಯದಲ್ಲಿ ಏಜೆಂಟ್ಗಳನ್ನು ಬಳಸುವಾಗ ಬ್ಯಾಂಕ್ಗಳು ಅತ್ಯಂತ ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಲಾಗಿದೆ. ಬಿಹಾರದಲ್ಲಿ ಸಾಲ ವಸೂಲಾತಿ ಏಜೆಂಟ್ಗಳ ಕಿರುಕುಳದಿಂದ ಸಾಲಗಾರನ ಆಪ್ತರೊಬ್ಬರು ಮೃತಪಟ್ಟ ಘಟನೆಯ ನಂತರ RBI ಕಠಿಣ ಕ್ರಮಕ್ಕೆ ಮುಂದಾಗಿದೆ.
ಖಂಡಿತ. ಸಾಲ ವಸೂಲಾತಿ ಏಜೆಂಟ್ಗಳಿಂದ ಕಿರುಕುಳ ಅನುಭವಿಸುತ್ತಿರುವವರು ಆರ್ಬಿಐ ಹೋಮ್ ಬೂಟ್ಸ್ಮ್ಯಾನ್ ದೂರು ನೀಡುವ ಹಂತದ ವಿಧಾನ ಹೀಗಿದೆ. ದೂರು ನೀಡುವ ಹಂತಗಳು. ಬ್ಯಾಂಕಿಗೆ ಮೊದಲು ದೂರು ನೀಡಿ. ಆರ್ಬಿಐಗೆ ದೂರು ನೀಡುವ ಮೊದಲು ನೀವು ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯ ಕುಂದುಕೊರತೆ ನಿವಾರಣಾ ವಿಭಾಗಕ್ಕೆ ಲಿಖಿತವಾಗಿ ದೂರು ನೀಡಬೇಕು. 30 ದಿನಗಳ ಕಾಯುವಿಕೆ. ಬ್ಯಾಂಕ್ ನಿಮ್ಮ ದೂರಿಗೆ 30 ದಿನಗಳವರೆಗೆ ಸ್ಪಂದಿಸದಿದ್ದರೆ ಅಥವಾ ಬ್ಯಾಂಕ್ ನೀಡಿದ ಪರಿಹಾರ ನಿಮಗೆ ತೃಪ್ತಿ ನೀಡದಿದ್ದರೆ ಮಾತ್ರ ನೀವು ಆರ್ಬಿಐ ಹೋಮ್ ಬೂಟ್ಸ್ಮ್ಯಾನ್ಗೆ ದೂರು ನೀಡಬಹುದು. ದೂರು ಸಲ್ಲಿಸುವ ಮಾರ್ಗಗಳು. ಆನ್ಲೈನ್ ಮೂಲಕ ಆರ್ಬಿಐನ ಅಧಿಕೃತ ಪೋರ್ಟಲ್ ಸಿಎಂ ಮೂಲಕ ದೂರು ಸಲ್ಲಿಸಬಹುದು. https:/cms.org.in ಇಮೇಲ್ ಮೂಲಕ crpc@rb.org.inಗೆ ನಿಮ್ಮ ದೂರನ್ನು ಇಮೇಲ್ ಮಾಡಬಹುದು. ಟೋಲ್ ಫ್ರೀ ಸಂಖ್ಯೆಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ಆರ್ಬಿಐನ ಸಹಾಯವಾಣಿ ಸಂಖ್ಯೆ 1448ಗೆ ಕರೆ ಮಾಡಬಹುದು. ನೋಡಿದಲ್ಲ ಸ್ನೇಹಿತರೆ, ಈ ಸಾಲ ತಗೊಂಡವರಿಗೆ ಯಾವೆಲ್ಲ ಹೊಸ ರೂಲ್ಸ್ಗಳು ಮತ್ತು ಗುಡ್ ನ್ಯೂಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಸಾಲ ತಗೊಂಡಿದ್ದಾರೆ ಅಂಥವ್ರಿಗೆ ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.